₹1 ಯಾರು ಕೊಟ್ಟಿಲ್ಲ ಅಣ್ಣ. ಇವಾಗ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ, ಅವ್ರ ಮುಂದೆ ಬೇಕಾದ್ರೆ ಕೇಳ್ತೀನಿ ನಾನು. ಆ ಮಾತು ಕೇಳಿದ ಕೂಡ ಏನು ಯಾವಾಗ ನಮ್ಗೆ ತೋರಿಸಿ ಯಾರು ತೋರಿಸಿಲ್ಲ ಸರ್ ನೀವು. ಇವಾಗ ನಂಗೆ ನೋವೈತೆ, ನಾನು ಅನುಭವಿಸ್ತಾ ಹೆಣ್ಣು ಕಿತ್ತಾಗಿರೋದು. ಏನು ಸ್ಪಂದಿಸ್ತಾನೆ ಇಲ್ವಾ ನಿಮಗೆ? ಯಾರು ಸಂಸ್ತಾರಣ್ಣ ನಮಗೆ? ಅಲ್ಲ ಇವ್ರಿಗೆ ಎಲ್ಲ ಹಾಕಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಹಾಕವ್ರೆ. ಅಡ್ಮಿಟ್ ಮಾಡಿ ಬಂದವ್ರಣ್ಣ ಗೌರ್ಮೆಂಟ್ ಹಾಸ್ಪಿಟಲ್. ಏನ್ ಮಾಡ್ತಾರಣ್ಣ ಅಲ್ಲಿ? ಬೆಳಿಗ್ಗೆ ರಾತ್ರಿಯಿಂದ ಹೇಳ್ತಾ ಇದ್ನಲ್ಲಿ ಡಾಕ್ಟರ್ಗೆ ಸೊಂಟ ನೋತೈತೆ ನಮ್ಮ ಯಜಮಾನ್ಗೆ, ಅಲ್ಲಿ ನೋಡ್ರಿ ಸರಿಯಾಗಿ ಅಂದ್ರೆ ಇಂಜೆಕ್ಷನ್ ಹಾಕ್ತಾರೆ ಹೇಳಮ್ಮ. ಅವರು ಇಂಜೆಕ್ಷನ್ ಹಾಕ್ತಾರೆ, ಏನು ಇಂಜೆಕ್ಷನ್ ಹಾಕ್ತಾರೆ? ಅವ್ರು ಬಂದು ಇಂಜೆಕ್ಷನ್ ಹಾಕೋಕು ಇವ್ರು ನೋವು ತಿನ್ಸ್ಕೊಂಡು ಹಂಗೆ ಇರೋದಣ್ಣ. ಕರೆಂಟ್ ಕಂಬದಿಂದ ಕೆಳಗೆ ಬಿದ್ದು ಆಸ್ಪತ್ರೆ ಪಾಲಾದ ಬೆಸ್ಕಾಂ ಹೊರಗುತ್ತಿಗೆಯ ಗನ್ಮ್ಯಾನ್ ಪಿಂಡಿಪಾಪನಹಳ್ಳಿ ಆಂಜನೇಯ. ಶಿಡ್ಲಘಟ್ಟ ತಾಲೂಕಿನ ಪಿಂಡಿಪಾಪನಹಳ್ಳಿ ಗ್ರಾಮಕ್ಕೆ ಸೇರುವ PN ಆಂಜನೇಯರವರು 2008ರಿಂದ ಬೆಸ್ಕಾಂನ ಹೊರಗುತ್ತಿಗೆ ನೌಕರನಾಗಿ, ಅಂದರೆ ಗನ್ಮ್ಯಾನ್ ಆಗಿ ಕೆಲಸ ಮಾಡಿರುತ್ತಾರೆ. ಆದರೆ 2014ರಲ್ಲಿ ಕಂಬ ಹತ್ತಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಕರೆಂಟ್ ಶಾಕ್ ಹೊಡೆದು ಆಸ್ಪತ್ರೆ ಪಾಲಾಗಿ, ಆ ಸಮಯದಲ್ಲಿ ಆಂಜನೇಯವರಿಗೆ ಸರಿಯಾಗಿ ಚಿಕಿತ್ಸೆ ಕೊಡಿಸಿರುವುದಿಲ್ಲ. ಇನ್ನು ಈಗ ಮೇ 16 ತಾರೀಕು ಶನಿವಾರ ಮತ್ತೆ ಕಂಬ ಮುರಿದು ಕಂಬದಲ್ಲಿದ್ದ ಆಂಜನೇಯರವರು ಕೆಳಕ್ಕೆ ಬಿದ್ದು ಸೊಂಟ ಹಾಗೂ ಕೈಗೆ ತೀವ್ರವಾಗಿ ಗಾಯವಾಗಿದ್ದು, ತಕ್ಷಣ ಜೊತೆಯಲ್ಲಿದ್ದ ಸಿಬ್ಬಂದಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆ ಸಮಯದಲ್ಲಿ ಆಂಜನೇಯರವರಿಗೆ ಸರಿಯಾದ ಚಿಕಿತ್ಸೆ ನೀಡಿಲ್ಲ. ಇನ್ನು ಈ ಘಟನೆಯಲ್ಲೂ ಕೂಡ ಇವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸುತ್ತಿಲ್ಲ ಎಂದು ಹಾಗೂ ಅವರ ಪ್ರಾಣಕ್ಕೆ ಬೆಲೆ ಕೊಡುತ್ತಿಲ್ಲ ಎಂದು ಅವರ ಪತ್ನಿ ಆರೋಪಿಸಿದ್ದಾರೆ. ಹಾಗೂ ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸೂರ್ಯಪ್ರಕಾಶ್ ಅವರು ಆಂಜನೇಯರವರಿಗೆ ಉತ್ತಮವಾದ ಚಿಕಿತ್ಸೆ ಕೊಡಿಸಿ ನ್ಯಾಯ ಕೊಡಿಸುವುದಾಗಿ ಆಶ್ವಾಸನೆ ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರು CM ಬೈರೇಗೌಡರು ತಮ್ಮ ಕಾರ್ಯಕರ್ತರೊಡನೆ ಆಂಜನೇಯರವರಿಗೆ ನ್ಯಾಯ ಕೊಡಿಸಲು ಬೆಸ್ಕಾಂ ಕಚೇರಿಗೆ ಬಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರವರ ಜೊತೆಗೆ ಮಾತನಾಡಿ, ನ್ಯಾಯ ಸಿಗದಿದ್ದಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುತ್ತೇವೆ ಎಂದರು. ಬೆಂಗಳೂರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು, ಸಂಜಯ್ ಗಾಂಧಿ ಹಾಸ್ಪಿಟಲ್ ಹಾಕಿದ್ರು. ಅಲ್ಲಿ 2 ತಿಂಗಳು ನಾನು ಮಕ್ಕಳು ಚಿಕ್ಕ ಮಕ್ಕಳಣ್ಣ ಅವಾಗ ಹಾಕೊಂಡಿದ್ದೆ. ಅಲ್ಲಿ ಅವಾಗ ಬೆಂಗಳೂರು ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಇದ್ದೆ. 2 ತಿಂಗಳು ಹಾಕೊಂಡಿದ್ದೆ ಅಣ್ಣ. ನಮ್ಮ ಯಜಮಾನ್ ಹಾಕೊಂಡು ಯಾರು ಅಲ್ಲಿಂದ ಇಲ್ಲಿ ಆಫೀಸರ್ ಯಾರು ಬಂದು ನೋಡ್ಸಿಲ್ಲ. ನಾನು ಮಕ್ಕಳನ್ನ ಹಾಕೊಂಡು ನಾನೇ ಅವ್ರನ್ನ ನೋಡ್ಸ್ಕೊಂಡಿದ್ದೆ. ಅವಾಗ ಹೆಣ್ಣು ಕಿತ್ತಾಗಿರೋದು. ಏನು ಸ್ಪಂದಿಸ್ತಾನೆ ಇಲ್ವಾ ನಿಮಗೆ? ಯಾರು ಸಂಸ್ತಾರಣ್ಣ ನಮಗೆ? ಅಲ್ಲ ಇವ್ರಿಗೆ ಎಲ್ಲ ಹಾಕಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಹಾಕವ್ರೆ. ಅಡ್ಮಿಟ್ ಮಾಡಿ ಬಂದವ್ರಣ್ಣ ಗೌರ್ಮೆಂಟ್ ಹಾಸ್ಪಿಟಲ್. ಏನ್ ಮಾಡ್ತಾರಣ್ಣ ಅಲ್ಲಿ? ಬೆಳಿಗ್ಗೆ ರಾತ್ರಿಯಿಂದ ಹೇಳ್ತಾ ಇದ್ನಲ್ಲಿ ಡಾಕ್ಟರ್ಗೆ ಸೊಂಟ ನೋತೈತೆ ನಮ್ಮ ಯಜಮಾನ್ಗೆ, ಅಲ್ಲಿ ನೋಡ್ರಿ ಸರಿಯಾಗಿ ಅಂದ್ರೆ ಇಂಜೆಕ್ಷನ್ ಹಾಕ್ತಾರೆ ಹೇಳಮ್ಮ. ಅವರು ಇಂಜೆಕ್ಷನ್ ಹಾಕ್ತಾರೆ, ಏನು ಇಂಜೆಕ್ಷನ್ ಹಾಕ್ತಾರೆ? ಅವ್ರು ಬಂದು ಇಂಜೆಕ್ಷನ್ ಹಾಕೋಕು ಇವ್ರು ನೋವು ತಿನ್ಸ್ಕೊಂಡು ಹಂಗೆ ಇರೋದಣ್ಣ. ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಅಧಿಕಾರಿಗಳು ಯಾರು ಬಂದಿಲ್ವಾ? ಅಲ್ಲಿಗೆ ಅಧಿಕಾರಿಗಳು ಯಾರು ಬಂದಿಲ್ಲ ಅಣ್ಣ. ಅಲ್ಲಿ ಅಡ್ಮಿಟ್ ಬಂದಿರೋದಷ್ಟೇ, ಯಾರು ಬಂದಿಲ್ಲ. ರವಿ ಅಣ್ಣ ಅನ್ನೋರು ಮಾತ್ರ ಅವರು ಬೆಳಗ್ಗೆ ಊಟ ಎತ್ಕೊಂಡ್ಬಂದು ಕೊಟ್ಬಿಟ್ಟು ಹೋಗ್ತವ್ರೆ. ಇವ್ರ ಜೊತೆಗೆ ಬಿದ್ದೋಗಿರೋರು ಅವರು ಪಾಪ. ಅವ್ರು ಬಂದು ನಮ್ಗೆ ಸ್ವಲ್ಪ ಟಿಫನ್ ಊಟ ಎಲ್ಲ ಬಂದು ತಗೊಂಡು ಹೋಗ್ತಾವ್ರೆ. ಅವ್ರು ಕೊಟ್ಬಿಟ್ಟು ಹೋಗ್ತಾವ್ರೆ ಪಾಪ. ಅವ್ರನ್ನೇನು ಮಾತಾಡೋಗಿಲ್ಲ ನಾವು, ಯಾಕೆಂದ್ರೆ ಅವರು ಬಿದ್ದೋಗವ್ರು ಅಲ್ಲಿ ಇವ್ರ ಜೊತೆ. ಇಲ್ಲ ಅವ್ರಿಗೇನು ಆಗಿಲ್ಲ ಪಾಪ, ಇವ್ರಿಗೆ ಆಗೈತಲ್ಲ. ಅವ್ರು ಸರ್ಸ್ಕೊಂಡು ಅಷ್ಟು ಮಾತ್ರ ಕೂಡ ಇವ್ರು ಯಾರು ಬಂದಿಲ್ಲಲ್ಲಣ್ಣ. ಅಲ್ಲಿಗೆ ರಜೆ ಐತಂತ ನೆನ್ನೆ ರಜೆ ಇತ್ತು. ಇವತ್ತು ಫೋನ್ ಮಾಡ್ಬೇಕಲ್ಲಣ್ಣ, ಹೋಗ್ಲಿ ಹೆಂಗಾಯ್ತು ಅಂಜಿ ಏನಾಯ್ತು ಅಂತ. ಹೋದ್ರೆ ಹೋಯ್ತು ಬಿಡೋಣ. ಯಾರು ಗ್ಯಾಂಗ್ ಮ್ಯಾನ್ ಅವರು, ಇವ್ರ ಅಧಿಕಾರಿಗಳಲ್ಲ. ಏನು ಮಾಡ್ತಾರೆ ಅವರು. ಇವಾಗ ರೋಡ್ ಮಾಡಿ ಅವ್ರು ನಾವು ಕಾಲು ಮುಟ್ಸೋರಂದ್ರೆ ಇನ್ನು ಎಷ್ಟು ಮಾಡಬಾರ್ದು. ಇನ್ನೊಂದು ಕಿತ್ತ ಬಂದ್ರೇನು ಕೆಲ್ಸಕ್ಕೆ ಬಂದ್ರೆ ಇಷ್ಟೇ ಅಲ್ಲ. ಅವರು ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಇವ್ರು ಮಾಡೋದು. ನಮ್ಗೇನ ನ್ಯಾಯ ಕೊಡ್ಸೋಣ. ಸುಮ್ಮನೆ ನಾವು ಅವಾಗ ಅನುಭವಿಸ್ಬಿಟ್ಟಿದ್ದೀರಿ. ಸುಮ್ಮನೆ ನಮಗೂ ಹೇಳೋಕ್ಕೆ ನೋವು ಜಾಸ್ತಿ ಆಗೈತೆ. ನಾವು ಹೇಳೋಕ್ಕೆ ಆಗ್ತಾ ಇಲ್ಲ ನನ್ನಿಂದ. ₹1 ಯಾರು ಕೊಟ್ಟಿಲ್ಲ ಅಣ್ಣ. ಇವಾಗ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ, ಅವ್ರ ಮುಂದೆ ಬೇಕಾದ್ರೆ ಕೇಳ್ತೀನಿ ನಾನು. ಆ ಮಾತು ಕೇಳಿದ ಕೂಡ ಏನು ಯಾವಾಗ ನಮ್ಗೆ ತೋರಿಸಿ ಯಾರು ತೋರಿಸಿಲ್ಲ ಸರ್ ನೀವು. ಇವಾಗ ನಂಗೆ ನೋವೈತೆ, ನಾನು ಅನುಭವಿಸ್ತಾ ಇದ್ದಂದ್ರೆ ಯಾರು ಕೇಳ್ತೀಯ ನೀನು? ಯಾವಾಗ ಆಗಿರೋ ಕೆಲಸ ಅದಾಗಿರೋದು. ನಾ ಬಂದಾಗ ಆಗೈತಾ? ಇರಲಿ, ಅವಾಗ ಬಂದಾಗ ಆಗೈತಂತ. ಇವಾಗ ನೀವು ಬಂದಿದ್ದೀರಲ್ಲ ಆಗೈತಲ್ಲ, ಒಂದು ಫೋನ್ ಕಾಲಿಂಗ್ ಮಾಡ್ಬೋದಲ್ಲ ಹೋಗ್ಲಿ, ಏನಪ್ಪ ಹೆಂಗೈತೆ ಏನು ಅಂತ. ಅಲ್ಲಿ ಸ್ಕ್ಯಾನಿಂಗು ಅದೇ ಒಂದು ಮಾತು ಹೇಳ್ತೀನಿ. ಸ್ಕ್ಯಾನಿಂಗು ಕಾಲೂ ಸೊಂಟ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಕೈ ನೋವು ಅಂತ ಇದ್ದಾರಲ್ಲ ಅವರು, ಕೈ ನೋವು ಅಂತ ಇದು ಮಾಡ್ತಾಯಿದ್ರೆ ಏನಂತವ್ರೆ? ಅವ್ರು ಬರ್ಕೊಟ್ಟಿರೋದು ಕಾಲು ಸೊಂಟ ಅಷ್ಟೇ ಮಾಡ್ರಿ ಅಂತವ್ರೆ. ಕೈ ಅವ್ರು ಮಾಡಿಸ್ಕೊಂತ ಬಿಡ್ರಿ ಅಂತಾರೆ ಅವ್ರು. ಹೆಂಗೆ ಇನ್ನು ಏನನ್ನ ಆಗಿದ್ರೆ ಇಷ್ಟೇ ಅಲ್ಲಣ್ಣ ಇವರು ಮಾಡೋದು ನಮ್ಗೆ ಅಷ್ಟೇ ಅಲ್ಲ. ಇವ್ರು ಯಾಕಂದ್ರೆ ಅಧಿಕಾರಿಗಳಲ್ಲಣ್ಣ. ನಮ್ಮ ಇದು ಅಂದರೆ ಇದೆ ಅಷ್ಟೇ ಅಲ್ಲ. ನಾವು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲೇನಾದ್ರೂ ಸಮಸ್ಯೆ ಇತ್ತಂದ್ರೆ ಬೇಕಾದ್ರೆ ಬೆಂಗಳೂರಿಗೂ ಶಿಫ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೆ ನಾನು.
ನಮ್ಮ ಇಬ್ಬರು ಏಕ್ಸ್ ಅಲ್ಲೇ ಇದ್ರು ನಮ್ಮ ಸಂಘ ಸಂಸ್ಥೆಗಳ ಇಬ್ಬರು ಪದಾಧಿಕಾರಿಗಳು ಅಲ್ಲೇ ಇದ್ರು. ನಾನು ಹಾಸ್ಪಿಟಲ್ ಬಂದು ನೋಡ್ಬಿಟ್ಟು ಆಮೇಲೆ ಸ್ಪಾಟ್ ಹೋದೆ. ಅಲ್ಲೇ ರಿಪೋರ್ಟ್ಸ್ ಪ್ರಕಾರ ಏನು ಸಮಸ್ಯೆ ಇಲ್ಲ ಅಂದ್ರೆ ಅಲ್ಲಿ ಹಾಸ್ಪಿಟಲ್ 2 ದಿವಸ ರೆಸ್ಟ್ ಮಾಡ್ತಾ ಬಿಟ್ಟಿದ್ದೀವಿ. ಹಾಸ್ಪಿಟ್ಲ ಕನಿಷ್ಠ ಪಕ್ಷ ಆ ಹಾಸ್ಪಿಟ್ಲ್ ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಏನು ಕೆಲವು ಶಾಸಕರಾಗಲಿ MLAಗಳಾಗಲಿ ತುಂಬ ಅಸಮಾಧಾನವಾಗಿ ಕೆಲವರೆಲ್ಲ ಮಾತಾಡ್ತಾರೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಕನಿಷ್ಠ ಪಕ್ಷ ಇವತ್ತು ಜಿಲ್ಲಾ ಆಸ್ಪತ್ರೆ ಅಂದರೆ ಸತ್ತಿರ್ತಕ್ಕಂಥ ಬಾಡಿನೂ ಕೂಡ ಅಲ್ಲಿ ಸುತ್ತುವರ ವ್ಯವಸ್ಥೆ ಇಲ್ಲ. ಅಷ್ಟು ಹದ್ದುಗೆಟ್ಟಿರ್ತಕ್ಕಂಥ ಅದು ಜಿಲ್ಲಾ ಆಸ್ಪತ್ರೆ. ಅಂತಹ ಆಸ್ಪತ್ರೆಯಲ್ಲಿ ಕನಿಷ್ಠ ಪಕ್ಷ ಈಗ ಔಟ್ಸೋರ್ಸಿಂದ ಈಗ ನಿಮಗೆ ಬಂದಿರತಕ್ಕಂಥ ವ್ಯಕ್ತಿ ಅಂತ ತಾವು ಹೇಳ್ತಾ ಇದ್ದೀವಿ. ಅವರು ದುಡಿಮೆಯಿಂದನೇ ತಾವು ಇಲ್ಲಿ ಕೂತಿರ್ತಕ್ಕಂಥ ಅಲ್ವಾ? ಅವರು ಒಬ್ಬ ದುಡಿಮೆಯಿಂದನೇ ತಮಗೂ ಒಬ್ಬ ಜವಾಬ್ದಾರಿತವಾಗಿ ಅಧಿಕಾರಿಯಾಗಿ ಉನ್ನತ ಅಧಿಕಾರಿ ತಾವು ಕೂತಿರ್ತಕ್ಕಂಥ ಅಲ್ವಾ? ಬಟ್ ಒಬ್ಬ ಮನುಷ್ಯನಿಗೆ ಜೀವಕ್ಕೆ ಬೆಲೆ ಇಲ್ವಾ? ಜೀವಕ್ಕೆ ಬೆಲೆ ಇರೋದಕ್ಕೋಸ್ಕರನೇ ನಾವು ಏನು ಮಾಡಬೇಕು ಪ್ರಿಲಿಮಿನರಿ ಮಾಡಿದ್ದೀವಿ. ಓಕೆ, ನಾವು ಕೇಳೋದೇನು ಅಂತಂದರೆ ಈಗ ಆಗಿ 2 ದಿವಸ ಅಥವಾ 3 ದಿವಸ ಆಗಿದೆ. 3 ದಿವಸದಿಂದ ಕನಿಷ್ಠ ಪಕ್ಷ ನೀವು ಅವರಿಗೆ ಒಂದು ಕನಿಷ್ಠ ಪಕ್ಷ ನೋಡಿ, ಈ ತಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕನಿಷ್ಠ ಪಕ್ಷ ಇವರೆಲ್ಲ ಮಾತಾಡೋ ಬದಲು ಒಬ್ಬ ಉನ್ನತ ಅಧಿಕಾರಿ ಆಗಿ ತಾವು ಒಂದು ಫೋನ್ ಮಾಡಿ ಒಂದು ಧೈರ್ಯ ತುಂಬಿದರೆ ಅವ್ರಿಗೂ ಒಂಚೂರು ಅವರಿಗೆ ಧೈರ್ಯ ಬರ್ತಾ ಇತ್ತು. ಏನಾಗುತ್ತೆ, ಪೇಷಂಟ್ ಅಡ್ಮಿಟ್ ಆಗಿದ್ದಾಗ ನಾವು ಫೋನ್ ಮಾಡಿ ಅವ್ರ ಹತ್ರ ಧೈರ್ಯ ತುಂಬ ಕೆಲಸ ಅಲ್ಲ. ನಾನು ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ಹತ್ರ ಹೋಗಿದ್ದೀನಿ. ಇನ್ಸಿಡೆಂಟ್ ಆಗಿದ್ದ ಅರ್ಧ ಗಂಟೆಗೆ ನಾನು ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ಹೋಗಿ ಅವ್ರಿಗೆ ಏನು ಬೇಕೋ ಹೇಳಿ, ಏನು ಎದುರ್ಕೊಬಿಡಪ್ಪ, ನೀವು ಏನು ಮಾಡಬೇಕು ಎಲ್ಲ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ಮುಂದೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿಸ್ತೀನಿ, ನಾನು ಮೇಯ್ಸ್ನ ಜೊತೆಗೆ ಕಳಿಸ್ತಿದ್ದೀನಿ ಅಂತಂದು ಕಳಿಸಿದ್ದೀನಿ. ನಿನ್ನೆ ಹಾಲಿಡೇ ಆಯಿತು, ನನಗೆ ಪರ್ಸನಲ್ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೀನಿ. ಇವತ್ತು ಬಂದಿದ್ದೀನಲ್ವಾ, ನೆಕ್ಸ್ಟ್ ನಾನು ಏನು ಬೇಕು ಹೋಗಿ ನೋಡ್ತೀನಿ, ನಿನ್ನೆ ನಾವು ಅಲ್ಲಿ ಭೇಟಿ ಕೊಟ್ಟಿವಿ. ಓಕೆ, ಭೇಟಿ ಕೊಟ್ಟಾಗ ವ್ಯಕ್ತಿ ಕೈಯಲ್ಲಿ ಮಾತಾಡೋದು ಕೂಡ ಅಲ್ಲಿ ಆಗ್ತಾ ಇದೆ. ಇದು ನಾವು ಸಂಬಂಧಪಟ್ಟಂತ ಅಲ್ಲಿ ಏನು ಕೆಲವು ಅಧಿಕಾರಿ ಡಾಕ್ಟರ್ಸ್ನಲ್ಲೂ ನಾವು ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿದಾಗ ವ್ಯಕ್ತಿ ಸ್ವಲ್ಪ ಬೆಟ್ಟ ಆಗಿದೆ. ಹಂಗಿದ್ರೆ ಒಂದು 2-3 ತಿಂಗಳಾದರೂ ಕನಿಷ್ಠ ಪಕ್ಷ ಅವ್ರು ರೆಸ್ಟ್ ಬೇಕೇ ಬೇಕು. ಈಗ ಆ ವ್ಯಕ್ತಿ ಇವರು ಜೀವನಕ್ಕೆ ಮೂಲಾಧಾರವಿರ್ತಕ್ಕಂಥ ವ್ಯಕ್ತಿ. ಒಂದು 3 ತಿಂಗಳು ಈಗ ವ್ಯಕ್ತಿಯಲ್ಲಿ ರೆಸ್ಟ್ ಬೇಕು ಅಂತಂದರೆ ಇವ್ರ ಜೀವನ ಹಿಂಗೆ. ಈಗ ಅದರ ರೆಸ್ಟಲ್ಲಿ ಇದ್ದಾಗ ಡಾಕ್ಟರ್ ಫೋನ್ ಮಾಡಿ ನನ್ನ ನಂಬರ್ ಇಟ್ಕಾಲ್ ನಿಮಗಿನಷ್ಟು ಸೌಜನ್ಯ ಅವನಿಲ್ಲ ಅಂದ್ರೆ ಏನು ಸರ್ ಬೇಕಂತ ಕಾಣ್ಬೇಕು? ಜವಾಬ್ದಾರಿ ಇರಬೇಕು ಸರ್. ಅಷ್ಟು ಜನ ಹುಡುಗರು ಇಟ್ಕೊಂಡು ಕೆಲಸ ಮಾಡುವಾಗ ಅವನ ಜವಾಬ್ದಾರಿ ತಗೊಂಡು ಮಾಡಬೇಕು. ಅವನ ಜವಾಬ್ದಾರಿ ಅಲ್ಲ, ಕನಿಷ್ಠ ಪಕ್ಷ ನಿಮಗಿನಷ್ಟು ಸೌಜನ್ಯ ಅವನಿಲ್ಲ ಅಂತಂದ್ರೆ ಏನಕ್ಕೆ ಇದ್ರಲ್ಲಿ ಯಾವ ಸರ್ ಅವನ ಯಾವ ಏನು ನಮ್ಗೆ ಗೊತ್ತಿರಲ್ಲ. ಅವ್ನು ಬೆಂಗಳೂರಲ್ಲಿ ಬರ್ತಾನೆ ಮೋಸ್ಟ್ಲಿ ಏಜೆನ್ಸಿ. ಅಲ್ಲ, ಈ ಭಾಗದಲ್ಲಿ ಸಿಕ್ಬಿಟ್ಟ ನಾಯಿ ಹೊಡೆದ ಕೊಡ್ಲಾಗ್ತದೆ ಸರ್ ಅವನ್ನ. ಅಲ್ಲಿ ಏನು ಅನ್ಕೊಂಡಿದ್ದಾರೆ, ಬೆಲೆ ಇಲ್ಲ ಅಂತಂದ ಮೇಲೆ ಏನು ಅನ್ಕೊಂಡಿದ್ದಾನೆ ಅವನು? ಅವ್ನು ಬೇಕಾದ ವ್ಯಕ್ತಿನ ಯೂಸ್ ಮಾಡ್ಕೊಳ್ಳೋದು, ಬೇಡ ಅಂತ ಬಿಟ್ಬಿಡೋದವನು. ಈಗ ಶಿಡ್ಲಘಟ್ಟದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ನಿಮ್ಮ ಏಜೆನ್ಸಿಯಿಂದನೇ ಹುಡುಗನ ಇಲ್ಲಿ ಕೆಲಸ ಕೊಟ್ಟಿರೋದು ಅಂತೇಳಿ ಗೊತ್ತಾಯಿತು, ಆಂಜಿ ಅಂತೇಳಿ. ಇನ್ಸಿಡೆಂಟ್ ಆಗಿ 3 ದಿವಸ ಆಗಿದೆ. ಇದುವರೆಗೂ ನಿಮ್ಮ ಕಡೆಯಿಂದ ಯಾವುದೇ ಆ್ಯಕ್ಷನ್ ಆಗಿಲ್ಲ, ಮತ್ತು ಹುಡುಗನ ಆರೋಗ್ಯ ಸ್ಥಿತಿ ಹೇಗಿದೆ ಅಂತೇಳಿ ಬಂದು ವಿಚಾರಿಸ್ಕೊಂಡು ಹೋಗಿಲ್ಲ. ಅದು ಈಗ ವಿಚಾರಿಸಿದ್ವಿ. ಯಾರ ಹತ್ರ ವಿಚಾರಿಸಿದ್ದೀರಾ? AWS ಹತ್ರ ಇಲ್ಲ. ಈಗ AWS ಸರ್ ನಿಮಗೆ ಕಾಲ್ ಮಾಡಿದ್ರು, ಕಾಲ್ ರಿಸೀವ್ ಮಾಡಲಿಲ್ವಲ್ಲ ಸರ್ ತಾವು? ಅದು ನಾವು ಈಗ ಗಾಡಿ ಓಡಿಸ್ತಾ ಇದ್ದೆ ಅದರಿಂದ. ಓಕೆ, ತಿರ್ಗಾ ಇವಾಗ ನಾನು ನಿಲ್ಲಿಸ್ತಾ ಇದ್ದು ಕೂತ್ಕೊಂಡು ನಿಮ್ಗೆ ಕಾಲ್ ಬಂದು ಪಿಕ್ ಮಾಡಿ. ಅಲ್ಲ ಸರ್, ಈಗ ಒಂದು ನಿಮಿಷ AWS ಸರ್ ಮಾತಾಡ್ತಾರೆ ನೋಡಿ, ಮಾತಾಡಿ. ಗೌತಮ್ ಫೋನ್ ಮಾಡಿದ್ರೆ ಯಾಕೆ ಫೋನ್ ರಿಸೀವ್ ಮಾಡಲ್ಲ? ಸರ್ ಇವಾಗ ತಾನೇ ಗಾಡಿ ನಿಲ್ಸಿರೋದು ಸರ್. ಸರಿ, ಅದಕ್ಕಿಂತ ಮುಂಚೆ 2 ಸಲ ಕಾಲ್ ಮಾಡೋದಲ್ಲ, ಅವಾಗಲೂ ರಿಸೀವ್ ಮಾಡಲಿಲ್ಲ, ಈಗ ಕಾಲ್ ಮಾಡ್ತಾ ಇದ್ರೆ ಈಗಲೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸರ್ ಗಾಡಿ ಓಡಿಸ್ತಾ ಇದೆ ಸರ್ ಅದರಿಂದ. ಸರಿ ಆಯ್ತು, ಈಗ ಏನು ಮಾಡಿದ್ರಿ ಇವ್ರದ್ದು ಕೇಸ್ ಏನು ಮಾಡಿದ್ರಿ ಸರ್? ಅದನ್ನೇ ಹೇಳಿದ್ದೀನಿ ನಮ್ಮ ಜೊತೆ ಕೂಡ. ಸರಿ ಆಯಿತು, ಹಾಸ್ಪಿಟಲ್ಗೆ ತೋರಿಸಿ ಆಮೇಲೆ ಮಾತಾಡ್ತೀನಿ. ನೋಡಪ್ಪ, ಅವ್ರು ತೋರಿಸ್ಲಿ ಅಂದರೆ ಅವ್ರು ತೋರಿಸ್ಕೊಂಡಿರಲ್ಲ. ಈಗ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ನೀವು ಬರಬೇಕು ಅಲ್ಲಿಗೆ, ಬಂದು ಅವ್ರನ್ನ ಕೇಳಿ ಏನು ಪ್ರಾಬ್ಲಮ್ ಇದೆ, ಈಗ ಅಲ್ಲೇ ಕಂಟಿನ್ಯೂ ಮಾಡಬೇಕಾ ಇಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾ, ಏನಾಗಬೇಕು ಅಂತ ಅವ್ರನ್ನ ಪರ್ಸನಲಾಗಿ ಮಾತಾಡಿಬಿಟ್ಟು ಫರ್ದರ್ ಏನಾದರೂ ಇನ್ನೂ ಟ್ರೀಟ್ಮೆಂಟ್ ಬೇಕಾದರೆ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿ. ಈಗ ನೋಡಿ, ಅವ್ರ ಫ್ಯಾಮಿಲಿಯವರು ಬೇರೆಯವರೆಲ್ಲ ಬಂದಿದ್ದಾರೆ, ಮಾನವ ಹಕ್ಕುಗಳವರು ಇವರೆಲ್ಲ ಬಂದಿದ್ದಾರೆ ನನ್ನ ಹತ್ರ. ಈಗ ನಾವು ಪ್ರಿಲಿಮಿನರಿಯಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ನೆಕ್ಸ್ಟು ಪ್ರೋಸೆಸ್ ನೀವು ಮಾಡಲಿಲ್ಲ ಅಂತಂದರೆ ಹೆಂಗೆ ಗೊತ್ತಾ? ನಾನು ಆವತ್ತೇ ನಿಮಗೆ ಮೆಸೇಜ್ ಕಳಿಸಿದ್ದೀನಿ, ಮಾತಾಡಿ ಹೇಳಿದ್ದೀನಿ. ನೀವು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿ, ಇಲ್ಲ ಪರ್ಸನಲಾಗಿ ಹೋಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ನೋಡಿ ಅಂತಂದ್ಬಿಟ್ಟು ಹೇಳಿದ್ನಲ್ಲ ನಾನು. ಹೇಳಿದ್ಮೇಲೆ ನೀವು ಅದನ್ನ ಅಟೆಂಡ್ ಮಾಡಬೇಕು. ಒಂದು ನಿಮಿಷ, ಇಲ್ಲಿ ಮಾನವ ಹಕ್ಕುಗಳು ಮಾತಾಡ್ತಾರೆ, ಮಾತಾಡಿ ಅವ್ರ ಹತ್ರ. ಹಲೋ, ನಮಸ್ಕಾರಪ್ಪ.
ಅಲ್ಲಪ್ಪ, ನೀನು ಪಬ್ಲಿಕ್ನ ಗುತ್ತಿಗೆದಾರ ಅಂತ ಕೇಳಿ ಇದು ಮಾಡ್ಕೊಂಡು ನೀನು ಅವ್ರನ್ನ ವರ್ಕರ್ಸ್ ಆಗಿ ಇಟ್ಕೊಂಡು ಅವ್ರಿಗೆ ಈ ಥರ ಅನಾಹುತ ಆದಾಗ ಅವ್ರನ್ನ ಬಿಟ್ಟು ಹೋಗ್ತೀಯಲ್ವಾ? ನಿನ್ನ ಕನಿಷ್ಠ ಪಕ್ಷ ನಿನಗೆ ಮಾನವೀಯತೆ ಇದೆ ನಿನಗೆ? ಸರ್ ವಿಚಾರಿಸ್ತಾ ಇದ್ದೀನಿ ಸರ್. ಏನಯ್ಯ ವಿಚಾರಿಸ್ತಾ ಇದ್ದೀನಿ ನೀನು? ಕನಿಷ್ಠ ಪಕ್ಷ ಇಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳಷ್ಟು ನಿನಗೆ ಸೌಜನ್ಯತೆ ಇಲ್ಲ ಅಂತಂದ್ಮೇಲೆ ಹೊಟ್ಟೆ ಏನೇ ತಿಂತೀಯ ನೀನು? ಏನೋ ಒಬ್ಬ ವ್ಯಕ್ತಿ ಮನುಷ್ಯನ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀನಿ ನೀನು? ಏನಯ್ಯ? ಅಲ್ಲ, ಒಬ್ಬ ಮನುಷ್ಯನ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀನಿ ನೀನು? ನಿಂಗೇನು ಹೇಳೋರು ಕೇಳೋರು ಯಾರಿಗೂ ಅನ್ಕೊಂಡಿದ್ಯಾ? ಎಲ್ಲಿದೆಯಾ ಈಗ ನೀನು? ಸರ್ ನಾವು ಸ್ವಲ್ಪ ಇಲ್ಲಿ ಹೊರಗಡೆ ಇದ್ದೀನಿ. ಅಲ್ಲಯ್ಯ, ಎಲ್ಲಿದೆಯಾ ನೀನೀಗ? ಸರ್ ನಾವು ಸ್ವಲ್ಪ ಇಲ್ಲಿ ಹೊರಗಡೆ ಇದ್ದೀನಿ ಸರ್. ನೀನು ಹೊರಗಡೆ ಇರೋದಿಲ್ಲ, ಎಲ್ಲ ಇದೆಯಾ ನೀನು? ನಾನು ಮೈಸೂರಲ್ಲಿ ಇದ್ದೀನಿ ಸರ್. ಮೈಸೂರಲ್ಲೇ ಏನಕ್ಕೆ ಹೋಗಿದೆಯಾ? ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅವ್ರಿಗೆ. ಸರಿ ಆಯ್ತು ಅಂತ ಅಂದಿಲ್ಲ. ಹಾಂ ಹಾಂ. ಅಲ್ಲ, ಅವನು ದುಡ್ದಿರತಕ್ಕಂಥ ದುಡ್ಡಲ್ಲಿ ನೀನು ಶೋಕಿ ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಿನಗೆ. ಹಾಂ, ಇನ್ನು ಏನೋ 3 ತಿಂಗಳು ಸ್ಯಾಲ್ರಿ ಕೊಡ್ಬೇಕಂತೆ, ಅದನ್ನ ಏನೋ ಕಟ್ ಮಾಡಿದೆಯಂತೆ. ಎರಡು ಏನೋ ಪರ್ಸನಲ್ ಏನೋ ಕೆಲಸ ಇದೆ ಅಥವಾ ಏನೋ ಆರೋಗ್ಯ ಭವಿಷ್ಯರಿಲ್ಲ ಅಂತಂದಾಗ ಏನೋ ಧಮಕಿ ಹಾಕ್ತಿದ್ದೀನಿ ನೀನು? ಹಾಂ, ಅಲ್ಲ, ನಿನ್ನ ಬಾರ ಎಲ್ಲಿದೆಯಾ? ನೀನು ಫಸ್ಟ್ ನಿನ್ನ ಬಾ, ನಿನ್ನ ಬಾ ಇಲ್ಲಿ ಕಚೇರಿಗೆ ನೀನು ಬಾ. ಧಮಕಿ ಏನು ಹಾಕಿಲ್ಲ. ಹಾಂ ನವೆಂಬರು, ಡಿಸೆಂಬರು, ಜನವರಿ ಅವ್ರಿಗೆ ಕೆಲಸಕ್ಕೆ ಮಾಡಿಲ್ಲ. ಹಾಂ ಅದರಿಂದ ನಾವು ಬಿಲ್ ಕಮ್ಮಿ ಹೋಗ್ತಾರೆ ಮಾಡಿರೋದು. ಹಾಂ. ಅಲ್ಲ, ಅವನು ದುಡಿಮೆ ದುಡ್ಡು ನಿನಗೆ ಬೇಕು. ಕನಿಷ್ಠ ಪಕ್ಷ ಅವ್ನು ಕೊಡೋಂಥ ಸ್ಯಾಲ್ರಿ ಕೊಡೋಕ್ಕಾಗಿಲ್ಲ ಅಂತಂದ ಮೇಲೆ ನೀನು ಈ ಥರ ನಾಲಾಯ ಕೆಲಸಕ್ಕೆ ಕಾಂಟ್ರಾಕ್ಟ್ ಏನಕ್ಕೆ ತಗೊಂಡಿ ನೀನು? ಒಂದು ಏಜೆನ್ಸಿ ಸೂಪರ್ವೈಸರ್ ಹೋಗಿಲ್ಲ, ಒಂದು ಏಜೆನ್ಸಿನೆಲ್ಲ ಬೇರೆ ಅವ್ರನ್ನ ಕರ್ಸ್ಕೊಡಕ್ಕೆ ಏಜೆನ್ಸಿ ಅವ್ರದ್ದು ನಂಬರ್ ಕೊಡಪ್ಪ ಇಲ್ಲಿ. ಕಳ್ಸೋದಲ್ಲ, ಹಂಗೆ ಹೇಳಿ ಕೊಡು, ಹಂಗೆ ಹೇಳೋ ನಂಬರ್ ಹೇಳು. ಇಲ್ಲ ಹೇಳಪ್ಪ, ನಂಬರ್ ಹಂಗೆ ಹೇಳಪ್ಪ ನಂಬರು. ನಂಬರ್ ಹೇಳಪ್ಪ ನೀನು. ಗೊತ್ತಾ? ಏನು ಹೇಳ್ತೀರಿ ಸರ್? ಕರ್ನಾಟಕದಲ್ಲಿ ಗ್ಯಾಂಗ್ಮೆನ್ಸು ಯಾವುದು ಸಮಸ್ಯೆ ಸಿಗಾಕೊಂಡಿರ್ತಾರೆ ನಮ್ಗೆ ಇದುವರೆಗೂ ಏನು ಕಂಪ್ಲೇಂಟ್ಸ್ ಬಂದಿಲ್ಲ. ಗ್ಯಾಂಗ್ಮೆನ್ಸ್ ಇದ್ದಾರೆ, ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಸಮಸ್ಯೆಯಲ್ಲಿ ಸಿಗಾಕೊಂಡಿರೋ ಥರ ಯಾವುದೂ ನಮ್ಗೆ ಇದುವರೆಗೂ ಮಾಹಿತಿ ಬಂದಿಲ್ಲ. ಈಗ ಆಗಿರೋ ಇನ್ಸಿಡೆಂಟು ಆಗಿರೋ ಇನ್ಸಿಡೆಂಟಲ್ಲಿ ಅವ್ರ ಜೊತೆಯಲ್ಲಿ ನಮ್ಮ ಕ್ಯಾಂಪ್ ಲೈನ್ಮೆನ್ ರವೀಂದ್ರ ಅಂತ ಒಬ್ಬರು ಇದ್ದಾರೆ. ಅದ್ರ ಜೊತೆಗೆ ಇಬ್ಬರು ಗ್ಯಾಂಗ್ಮೆನ್ಸ್, ಕಿಶೋರ್ ಅಂತ ಮತ್ತು ಈತ ನಾಂಜಿ ಅಂತ ಅಂದ್ಬಿಟ್ಟು ಇಬ್ಬರು ಇದ್ದಾರೆ. ನಾವು ಯಾವುದೇ ಕೆಲಸ ಮಾಡಬೇಕು ಹೋದರೆ ಒಬ್ಬೊಬ್ಬರು ಕೆಲಸ ಮಾಡೋಕ್ಕಾಗಲ್ಲ, ಹಂಗಾಗಿ ಅವ್ರಿಗೆ ಜೊತೆಯಲ್ಲಿ ಒಂದು ಇಬ್ಬರು ಕಲಿಸಿರ್ತೀವಿ. ಅವರಿಬ್ಬರು ಕೆಲಸ ಮಾಡ್ತಾ ಇರಬೇಕಾದ್ರೆ TC ಮೇಲೆ ಏನು ಬೇಕು, ನಮ್ಮ ರವೀಂದ್ರ ಮೆಕ್ಯಾನಿಕ್ ಏನು ಬೇಕು ಮೇಲೆ ನಿಂತು ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಅಸ್ಟೆಂಟಾಗಿ ಇವರು ಏನು ಬೇಕು ಚೈನ್ ಪುಲಿನ ಎತ್ಕೊಡೋಕ್ಕೆ ಮೇಲೆ ನಿಂತ್ಕೊಂಡಿದ್ದಾಗ ಅವ್ರಿಗೆ ಕಂಬ ಬಾಗಿ ಅದನ್ನು ಬಿದ್ದೋಗಿ ಇಬ್ಬರಿಗೂ ಸ್ವಲ್ಪ ಜನ ಮೆಕ್ಯಾನಿಕಲ್ ಆಗಿ ಇಂಜುರೀಸ್ ಆಗಿರುತ್ತೆ. ಇಮಿಡಿಯೇಟಾಗಿ ಏನು ಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಇಲ್ಲಿ ಫಸ್ಟ್ ಏಡ್ ಎಲ್ಲ ಮಾಡಿಸಿ ನಂತರ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರಕ್ಕೂ ಕರ್ಕೊಂಡು ಹೋಗಿ ಅಲ್ಲಿ ಆ್ಯಸ್ ಪರ್ ಡಾಕ್ಟರ್ ಅಡ್ವೈಸ್ ಪ್ರಕಾರ ಅವ್ರಿಗೇನು CT ಸ್ಕ್ಯಾನು ಮತ್ತೊಂದು ಏನೇನು ಮಾಡಬೇಕು, ಎಕ್ಸ್ರೇಗಳೆಲ್ಲ ಮಾಡಿಸಿದ್ವಿ. ಅದ್ರ ಪ್ರಕಾರ ಏನು ಬೇಕು ಅವರು ಅಂಥ ಮೇಜರ್ ಇಂಜುರೀಸ್ ಏನೂ ಇಲ್ಲ ಅಂತ ಡಾಕ್ಟರ್ ರಿಪೋರ್ಟ್ಸ್ ಹೇಳಿದ್ದಾರೆ. ಆದರೂ ಸಹ 1-2 ದಿವಸ ಹಾಸ್ಪಿಟಲಲ್ಲಿ ಇರಲಿ ಅಂತ ಹೇಳಿದಕ್ಕೋಸ್ಕರ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಫರ್ದರ್ ಏನಾದರೂ ಅವ್ರಿಗೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಏನಾದರೂ ವೈದ್ಯಕೀಯ ಚಿಕಿತ್ಸೆ ಬೇಕಾದರೆ ಅವರು ನಮ್ಮಲ್ಲಿ ಗ್ಯಾಂಗ್ ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಏಜೆನ್ಸಿಯವರಿದ್ದಾರೆ, ಏಜೆನ್ಸಿಯವ್ರಿಗೂ ಮಾತಾಡಿದ್ವಿ. ಅಫಿಷಿಯಲಾಗಿ ನಾನು ಬೇಕು ನಮ್ಮ ಆಫೀಸ್ಗೂ ಮೆಸೇಜ್ ಎಲ್ಲ ಕೊಟ್ಟಿರ್ತೀನಿ. ಅವ್ರ ಏಜೆನ್ಸಿಯವ್ರಿಗೂ ಮಾತಾಡಿ ಹೇಳಿದ್ದೀನಿ. ಅವ್ರು ಬಂದು ಇನ್ನೂ ಏನಾದರೂ ಅವ್ರಿಗೆ ಮುಂದಿನ ವೈದ್ಯಕೀಯ ಚಿಕಿತ್ಸೆಗಳು ಏನಾದರೂ ಬೇಕಾದರೆ ಅವರೇ ಬಂದು ಮಾಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಫಾಲೋ ಅಪ್ ಮಾಡ್ತಾರೆ ಸರ್. ಇದು ಇಷ್ಟ ಅಲ್ಲ, ಈಗ ಟ್ರಾನ್ಸ್ಫಾರ್ಮರ್ ಸಿಂಗಲ್ ಕಂಬದ ಮೇಲೆ ಫಿಟ್ ಮಾಡ್ಬೇಕಾದ್ರೆ ಅದು ಬೀಳುತ್ತೆ ಅಂತ ಇಂಜಿನಿಯರ್ಸ್ ಗೊತ್ತಾಗಿಲ್ಲ ಸರ್. ಅಲ್ಲಿ ಮುಂಜಾಗ್ರತೆ ವಹಿಸಿಲ್ಲ ಅಂತ ಆಯ್ತಾರೆ. ಮುಂಜಾಗ್ರತೆ ವಹಿಸೇ ಮಾಡಿದ್ದಾರೆ. ಅದು ಸಿಂಗಲ್ ಪೋಸ್ಟ್ ಸ್ಟ್ರಕ್ಚರು 100 kV ಟ್ರಾನ್ಸ್ಫಾರ್ಮರ್ ಸಮೇತ ನಮ್ಮಲ್ಲಿ ಸಿಂಗಲ್ ಪೋಸ್ಟ್ ಸ್ಟ್ರಕ್ಚರು ಕೂರ್ಸೋಕ್ಕೆ ಅವಕಾಶ ಇದೆ, ಮಾಡಿದ್ದಾರೆ. ಅಲ್ಲಿ ಏನಾಗಿದೆ 2-3 ಸಲ TC ಫೇಲ್ಯೂರ್ ಆಗಿದಾಗ ಎತ್ತಿ ಇಳಿಸುವವರೇ ಏನಾದರೂ ಮೋಸ್ಟ್ಲಿ ಕಂಬದಲ್ಲಿ ಕೆಳಗಡೆ ಬಿರುಕುಟ್ಟಿದೆ ಅಂತ ಗೊತ್ತಿಲ್ಲ. ಅದು ಕೆಲಸ ಮಾಡಿದಾಗ ಅದು ಏಕಾಏಕಿ ಕಟ್ಟಾಗಿ ಕೆಳಗಡೆ ಬಿದ್ದಿದೆ. ಅಲ್ಲ, ಈಗ ನೀವು ಹೇಳಿರಲ್ಲ ಸರ್, 2-3 ಸಲ ಪ್ರಾಬ್ಲಮ್ ಆಗಿದೆ, ಕಂಬ 2-3 ಸಲ TC ಫೇಲ್ಯೂರ್ ಆಗಿದೆ. TC ಫೇಲ್ಯೂರ್ ಆಗಿ ಎತ್ತಿ ಇಳಿಸುವಾಗ ಏನಾಗಿರುತ್ತೆ ಮೋಸ್ಟ್ಲಿ ಕಂಬ ಬಾಗಿನಂತ ಆಗಿರ್ಬೋದು ಅಂತ. ನೀವು ಕ್ರಾಸಲ್ಲಿ ಇದೆ ಅಂತ ನೀವೇ ಸ್ಕೆಚರ್ ಹಾಕಿ ಹೇಳಿದ್ರು. ಆ ಕ್ರಾಸಲ್ಲಿ ಬೀಳುತ್ತೆ ಅಂತ ನಿಮ್ಗೆ ಅದು ಅಟ್ಲೀಸ್ಟ್ ಮುಂಜಾಗ್ರತೆ ಗೊತ್ತಾಗ್ತದೆ. 2 ಗೈನು ಹಾಕಿರ್ತಾರೆ. ಈ ಕ್ರಾಸಲ್ಲಿ ಇರೋದಕ್ಕೆ 2 ಗೈ ಸಮೇತ ಪ್ರಾವಿಷನ್ ಮಾಡಿರ್ತಾರೆ. ಅದು ಯಾವುದೇ ಕಾರಣಕ್ಕೆ ಈ ಕಡೆ ಎಳ್ಕೊಂಬಾರ್ದು ಅಂತ
ಅಚಾನಕ್ಕಾಗಿ ಏನು ಹೇಳ್ಕೊಂಡು ಬಿದ್ದಿದೆ, ಗೈ ಸಮೇತ ಹಂಗೆ ಇದೆ. 2 ಗೈಗಳು ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಂಗಲ್ಲಿದ್ದಾಗ ಗೈ ಪ್ರಾವಿಷನ್ ಮಾಡಿರ್ತೀವಿ, ಆ ಗೈನೂ ಇದೆ. ಆದರೂ ಏನೋ ಓವರ್ ವೆಯ್ಟಿಗೆ ಅದು ಹೇಳ್ಕೊಂಡು ಕೆಳಗಡೆ ಬಿದ್ದಾಗ ಈ ಥರ ಅದೇ ಕಟ್ಟಾಗಿದೆ ಅಂತಂದರೆ ನೀವೇ ಹೇಳ್ತಾ ಇದ್ದೀರಾ, ಕಟ್ಟಾಗಿದೆ ಅಂತಂದರೆ ಅದಕ್ಕೆ ಕಳಪೆ ಆಗಿರ್ತದೆ ಕಂಬ ಅಂತ ಆಯ್ತು. ಕಂಬ ಕಳಪೆ ಇಲ್ಲ, ಅದಕ್ಕೆ ಸುಮಾರು ವರ್ಷಗಳಾಗಿದೆ ಅದನ್ನು ಹಾಕಿ. ನೆನ್ನೆ ಮನೆ ಹಾಕಿರ್ತಕ್ಕಂಥ ಕಂಬ ಅಲ್ಲ, ಸಣ್ಣದು 2 ಕಂಬ ಇದೆಯಲ್ಲ ಸರ್, ಅಷ್ಟು ಅದು ದೊಡ್ಡ PSCC ಕಂಬ. ಪೋಲ್ ಅಂತ ಹೇಳ್ತೀವಿ ಅದಕ್ಕೆ. RCC ಪೋಲ್ ಅಂದರೆ ದಪ್ಪಗೆ ಇರ್ತಕ್ಕಂಥ ಕಂಬಿ ಇರ್ತದೆ. ಅದು PSCC ಪೋಲ್ ಇರೋದ್ರಿಂದ ಏನು ಬೇಕೋ ಅದು ಸಣ್ಣ ಕಂಬಿನೇ ಇರ್ತದೆ. ಅಷ್ಟು ವರ್ಕಿಂಗ್ ಲೋಡ್ನ ತಡೆಯೋಕ್ಕೆ ಅದನ್ನು ಡಿಸೈನ್ ಮಾಡಿರ್ತಾರೆ. ಅದ್ರ ಪ್ರಕಾರ ಅವ್ರು ಏನು ಬೇಕೋ ಕೆಲಸ ಮಾಡ್ತಾರೆ. ಸರ್, ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಕಚೇರಿಯಿಂದ ಏನಾದರೂ ಸರ್, ಅವರು ಔಟ್ಸೋರ್ಸ್ ಇರೋದ್ರಿಂದ ನಮ್ಮ ಕಚೇರಿ ಕಡೆಯಿಂದ ಏನು ಅವರಿಗೆ ಪ್ರಾವಿಷನ್ ಇರಲ್ಲ. ಅವರು ಏಜೆನ್ಸಿಯವರೇ ಅದನ್ನು ಜವಾಬ್ದಾರಿ ತೊಗೊಂಡು ಮಾಡಬೇಕಾಗುತ್ತೆ. ಆದರೂ ಹ್ಯುಮ್ಯಾನಿಟಿ ಕನ್ಸಲ್ಟೇಷನ್ ಮೇಲೆ ನಾವೇನು ಬೇಕೋ ತೊಗೊಂಡೋಗಿ ಫಸ್ಟು ಪ್ರಥಮ ಚಿಕಿತ್ಸೆ ಎಲ್ಲ ಮಾಡಿಸಿದ್ದೀವಿ. ಅಲ್ಲಿ ಟೆಸ್ಟ್ಗಳನ್ನ ನಾವೇ ಮಾಡಿಸಿದ್ದೀವಿ. ಆ ಟೆಸ್ಟ್ ರಿಪೋರ್ಟ್ಸು ಮತ್ತು ಇನ್ನೊಂದು ಏನು ಬೇಕೋ ಈಗ ಪ್ರಿಲಿಮಿನರಿ ಮಾಡಬೇಕಾಗಿರ್ತಕ್ಕಂಥದ್ದು 2 ದಿವಸದಿಂದ ನಮ್ಮ ಇಬ್ಬರು AIs ಅದೇ ಜೊತೆಲಿದ್ದು ಏನು ಬೇಕೋ ಮಾಡಿದ್ದಾರೆ ಸರ್. ಇನ್ನು ಮುಂದೆ ಅವ್ರನ್ನ ಏಜೆನ್ಸಿಯವರಿಗೆ ಹೇಳಿ ಅವ್ರು ಫಾಲೋ ಅಪ್ ಮಾಡ್ತಾರೆ. ಸರ್, ಈಗ ಔಟ್ಸೋರ್ಸು ಏಜೆನ್ಸಿ ಕಡೆಯಿಂದ ತೊಗೊಂಡಿದ್ದೀರಿ ಅಂತ ಹೇಳಿದ್ರಿ. ಹೌದು. ಔಟ್ಸೋರ್ಸ್ ಏಜೆನ್ಸಿ ಕಡೆಯಿಂದ ತೊಗೊಂಡ್ಮೇಲೆ ಇಷ್ಟು ದಿವಸ ಆದ್ರೂ ಅವರು ಸ್ಪಾಟಿಗೆ ಬಂದು ಏನಾಗಿದೆ ಆ ವ್ಯಕ್ತಿಗೆ ಏನು ಅನ್ನೋದ್ರ ಬಗ್ಗೆ ಇದು ಮಾಡಿಲ್ಲ. ಇವ್ರ ವಿರುದ್ಧವಾಗಿ ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ಏನಾದರೂ? ನಮ್ಮ ಮೇಲಾಧಿಕಾರಿಗಳಿಗೆ ಆಲ್ರೆಡಿ ಅದು ಇನ್ಸಿಡೆಂಟ್ ಆದ ತಕ್ಷಣವೇ ನಾನು ಮೆಸೇಜ್ ಕೊಟ್ಟಿದ್ದೀನಿ, ರಿಪೋರ್ಟೂ ಕಳಿಸಿದ್ದೀನಿ. ಇವತ್ತೂ ಸಹ ಬೆಳಗ್ಗೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆಲಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀನಿ. ಅವ್ರೇನಾದರೂ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಅಫಿಷಿಯಲಾಗಿ ಲೆಟರ್ ಮುಖಾಂತರನೇ ಒಂದು ಮಾಡೋಣ ಅಂತ ಹೇಳಿದೆ. ಅದನ್ನು ಏನಿದೆ ಆಫೀಸ್ ಪ್ರೊಸೀಜರ್ ಪ್ರಕಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಏನು ಬೇಕು ಕಳಿಸ್ಕೊಡ್ತೀವಿ. ಇಲ್ಲ, ಇದುವರೆಗೂ ಆ ಥರ ಸರ್ ಎಲ್ಲ ಆಗಿದ್ದಾವೆ. ನಾವು ಸರ್ ವಿಸಿಟ್ ಮಾಡಿದ್ದೀವಿ. ಇಲ್ಲೇ ಹಣಿಗಳ ಆ ಕೆರೆ ಡೌನಲ್ಲಿ ಪಾಪ ಕಂಬದಲ್ಲಿ ಮಲಗಿಬಿಟ್ಟಿದ್ದು ಅಲ್ಲೇ. ಇಲ್ಲಿ ನಾನು ಬಂದು ಒಂದು 8 ತಿಂಗಳಾಗ್ತಾ ಇದೆ. ಇವತ್ತು ನನ್ನ ಇಲ್ಲ, ನಾವು ನೋಡಿದ್ದು ಇನ್ಸಿಡೆಂಟ್. ಈಗ ಆ್ಯಕ್ಚುಲಿ ಗ್ಯಾಂಗ್ ಮೆನ್ಸು ಕಂಬ ಹತ್ತಕ್ಕೆ ರೂಲ್ಸ್ ಇದೆಯಾ? ಮಾಡ್ಬೋದು ಸರ್, ಮಾಡ್ಬೋದಾ? ಮುಂಚೆ ಕಂಬ ಹತ್ತಬಾರ್ದು ಅಂತ ಇತ್ತು. ಈಗ ಇರತಕ್ಕಂಥ ರೂಲ್ಸಲ್ಲಿ ಕಂಬ ಹತ್ತಿ ಕೆಲಸ ಮಾಡ್ಬೋದು ಅಂತ ಇದೆ. ಏನು